ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 11ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಶ್ರೀಪಾದರು ನಿವೃತ್ತಿ ಸಂಗಮವನ್ನು ಸೇರುವಿಕೆ. ನಾವು ಕುತೂಹಲದಿಂದ ಶ್ರೀ ಬಾಬಾಜಿಯವರನ್ನು ಕುರಿತು ಸ್ವಾಮಿ ಶ್ರೀಶೈಲದಲ್ಲಿ ಅದೃಶ್ಯವಾದ ನಂತರ ಶ್ರೀಪಾದ ಸ್ವಾಮಿಯವರು ಕುರುವಪುರವನ್ನು ಸೇರಿದರಾ ಅಥವಾ ನಿವೃತ್ತಿ ಸಂಗಮದಲ್ಲಿ ಸ್ವಲ್ಪ ಕಾಲ ತಂಗಿದ್ದರಾ ವಿವರವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿದೆವು. ಅದಕ್ಕೆ ಶ್ರೀ ಬಾಬಾಜಿಯವರು ಶ್ರೀಪಾದ ಸ್ವಾಮಿಯವರು ಶ್ರೀಶೈಲದಲ್ಲಿ ಅದೃಶ್ಯವಾಗಿ ಭೀಮಾ ಕೃಷ್ಣಾ ನದಿಗಳ ಸಂಗಮ ಸ್ಥಾನವಾದ ನಿವೃತ್ತಿ ಸಂಗಮವನ್ನು ಸೇರಿಕೊಂಡರು. ಅಲ್ಲಿಯೇ ಸಾಯಂಕಾಲ ಸಮಯದಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪ್ರದೋಷ ವೇಳೆಯಲ್ಲಿ ದರ್ಶಿಸಿಕೊಂಡು ನಮಿಸಿದರು. ಅಲ್ಲಿದ್ದ ಒಂದು ಬಂಡೆಯ ಮೇಲೆ ಕುಳಿತುಕೊಳ್ಳಬೇಕು ಎಂದುಕೊಂಡಾಗ ವ್ಯಾಘ್ರಜಿನವು ಅಲ್ಲಿ ಪ್ರಕಟವಾಯಿತು. ಅವರು ಅದರ ಮೇಲೆ ಆಸೀನರಾದಾಗ ಮತ್ತೊಂದು ಅದ್ಭುತವೂ ನಡೆಯಿತು. ನದಿ ತೀರದಲ್ಲಿ ಅನೇಕ ಶಿಲೆಗಳ ರೂಪದಲ್ಲಿ ತಪಸ್ಸನ್ನಾಚರಿಸಿಕೊಳ್ಳುತ್ತಿದ್ದ ಋಷಿಗಳು ಯೋಗಿಗಳು ತಮ್ಮ ತಮ್ಮ ಸ್ವರೂಪಗಳೊಂದಿಗೆ ಪ್ರಕಟವಾಗಿ ಕೈಗಳನ್ನು ಜೋಡಿಸಿ ರಾಜಾಧಿರಾಜ ಯೋಗಿರಾಜ ಶ್ರೀ ದತ್ತಾತ್ರೇಯ ಪ್ರಭುವಿಗೆ ಜಯವಾಗಲಿ ಎಂದು ಜಯಕಾರಗಳನ್ನು ಮಾಡಿದರು. ಅಷ್ಟರಲ್ಲಿ ಇನ್ನೂ ಕೆಲವರು ಆಕಾಶ ಮಾರ್ಗದಲ್ಲಿ ಜ್ಯೋತಿಸ್ವರೂಪರಾದ ಯೋಗಿಗಳೂ ಬಂದು ನಿಂತು ಶ್ರೀಪಾದರನ್ನು ಕುರಿತು ಪ್ರಾರ್ಥಿಸಿದರು. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಾಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಮಾಲಾ ಕಮಂಡಲುರಂಧಕರಃ ಪದ್ಮಯುಗ್ಮೆ ಮಧ್ಯಸ್ಥ ಪಾಣಿಯುಗಳೇ ಢಮರು ತ್ರಿಶೂಲೆ ಯಸ್ಯಸ್ತ ಊರ್ಧ್ವಾಕರಯೋ ಶುಭಶಂಖಚಕ್ರೆ ವಂದೇ ತಮತ್ರಿವರದಂ ಭುಜಷಟ್ಕಯುಕ್ತಂ. ಕೃತೆ ಜನಾರ್ದನೋ ದೇವಃ ತ್ರೇತಾಯಾಂ ರಘುನಂದನಃ ದ್ವಾಪರೆ ರಾಮಕೃಷ್ಣೌ ಚ ಕಲೌ ಶ್ರೀಪಾದವಲ್ಲಭಃ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲುಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಔದುಂಬರಃ ಕಲ್ಪವೃಕ್ಷಃ ಕಾಮಧೇನುಶ್ಚ ಸಂಗಮಃ ಚಿಂತಾಮಣಿರ್ಗುರೌ ಪಾದೌ ದುರ್ಲಭೌ ಭುವನತ್ರಯೇ. ಕರುಣಾಲಯನೆ ದಿವ್ಯಸ್ವರೂಪನೆ ಶ್ರೀಪಾದರಾಯನೇ ಶರಣು ಶರಣು. ದೇವದೇವನೇ ಸದ್ಗುರುಮೂರ್ತಿಯೇ ಎನ್ನುತ್ತಾ ಸ್ತುತಿಸಿದರು. ಅವರೆಲ್ಲರಿಗೂ ಶ್ರೀಪಾದ ಶ್ರೀವಲ್ಲಭರು ಅಭಿವಂದನೆಗಳನ್ನು ಮಾಡುತ್ತಾ, ಮಹಾತ್ಮರೇ, ತಪೋಧನರೇ, ಮುನಿಪುಂಗವರೇ, ಸಾವಿರಾರು ಸಂವತ್ಸರಗಳಿಂದ ತಮ್ಮ ತಪಃಫಲವನ್ನು ಲೋಕ ಕಲ್ಯಾಣಕ್ಕಾಗಿ ಧಾರೆ ಎರೆಯುತ್ತಾ ಈ ಪ್ರಪಂಚವನ್ನು ಶಕ್ತಿವಂತವನ್ನಾಗಿ ಮಾಡುತ್ತಿರುವ ಮಹಾಶ್ರೇಷ್ಠರು ತಾವು. ಇಲ್ಲಿಯವರೆಗೆ ತಾವು ಬ್ರಹ್ಮಾನಂದಾನುಭೂತಿಯಲ್ಲಿ ಲಯವಾಗಿ ಪರಮಾತ್ಮನಲ್ಲಿಯೇ ನೆಲೆಸಿರುವಿರಿ. ಈ ಕಲಿಯುಗ ಮಾನವ ಸಮಾಜದಲ್ಲಿ ಏರ್ಪಡುತ್ತಿರುವ ಅಜ್ಞಾನದ ವಾತಾವರಣವನ್ನು ಸರಿಪಡಿಸಲು ಕ್ರಮವಾಗಿ ಜ್ಞಾನ ದೀಪ್ತಿಯನ್ನು ತುಂಬುವುದಕ್ಕಾಗಿ ನಾನು ಮಾಡುವ ಕೃಷಿಗೆ ತಮ್ಮ ಸಹಕಾರವು ಅವಶ್ಯವಾಗಿದೆ ಎಂದು ಹೇಳಿದಾಗ ಅವರೆಲ್ಲರೂ, ಪ್ರಭುವೇ, ನಮ್ಮಿಂದ ಯಾವ ರೀತಿಯ ಸಹಕಾರವು ಬೇಕಾಗಿರುವುದೋ ಅದನ್ನು ನಿರ್ದೇಶಿಸಿದರೆ ತಪ್ಪದೆ ಅದರಂತೆ ಮಾಡುವೆವು ಎಂದು ಎಲ್ಲರೂ ಹೇಳಿದರು. ಮಹಾತ್ಮರೇ, ಈ ಕಲಿ ಪ್ರಭಾವವನ್ನು ಮಟ್ಟ ಹಾಕುವ ಶಕ್ತಿಯು ಒಬ್ಬ ಸದ್ಗುರುವಿಗೆ ಮಾತ್ರ ಇದೆ. ಆದುದರಿಂದ ಜನ್ಮರಾಹಿತ್ಯವನ್ನು ಹೊಂದಿರುವ ತಮ್ಮನ್ನು ಜನ್ಮ ಬಂಧಗಳಲ್ಲಿ ಬೀಳಿರೆಂದು ನಾನು ಕೋರುವುದಿಲ್ಲ. ಆದರೆ ತಾವು ಮುಕ್ತರಾಗಿಯೇ ಇರುತ್ತಾ ಯಾವ ವ್ಯಕ್ತಿಯು ಯಾವ ವ್ಯಕ್ತಿಯೊಂದಿಗೆ ಸೇರಿದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆತನು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕಬಲ್ಲನೋ ಗಮನಿಸಿ ತಿಳಿದುಕೊಂಡು ಯಾವುದೋ ಒಂದು ಕಾರಣದಿಂದ ಆ ವ್ಯಕ್ತಿಗಳನ್ನು ಒಂದೆಡೆಗೆ ಸೇರಿಸಿ ಅವರ ಮನಸ್ಸುಗಳಲ್ಲಿ ಗುರುಭಕ್ತಿಯನ್ನು ಪ್ರೇರೇಪಿಸಿರಿ.
ಅದೃಶ್ಯವಾಗಿಯೇ ಇರುತ್ತಾ ತಾವೂ ಪಾವನರಾಗುತ್ತಾ ಇತರರೂ ಪಾವನರಾಗಲು ಮಾರ್ಗವನ್ನು ಸರಳಗೊಳಿಸಿರಿ. ಈ ಉಪಕಾರದಿಂದ ನಿಮ್ಮ ತಪಶಕ್ತಿಯು ವೃದ್ಧಿಸುವುದೇ ಹೊರತು ಕ್ಷೀಣಿಸುವುದಿಲ್ಲ. ಇದೇ ನನಗೆ ಬೇಕಾದ ಸಹಕಾರವೆಂದು ಹೇಳಿದರು. ಮುನಿಗಳು, ಋಷಿಗಳು, ತಪಸ್ವಿಗಳು, ಯತೀಶ್ವರರು ಎಲ್ಲರೂ ಆನಂದ ಆಶ್ಚರ್ಯಗಳಿಂದ ಶ್ರೀಪಾದ ವಲ್ಲಭನೇ, ಏನು ನಿನ್ನ ಕಾರ್ಯದಕ್ಷತೆ, ಏನು ನಿನ್ನ ದಿವ್ಯ ಸಂಕಲ್ಪ, ಇಲ್ಲಿಯವರೆಗೆ ನಮಗಿಂತಹ ಯೋಚನೆಯುಂಟಾಗಲಿಲ್ಲ. ಸ್ವಾಮಿ, ನಿನ್ನ ಕೃಪೆಯು ಅಪಾರ. ನಮ್ಮ ತಪಶಕ್ತಿಯನ್ನು ಉಪಯೋಗಿಸುವ ಸರಿಯಾದ ವಿಧಾನವನ್ನು ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರುವೆ ಎಂದು ಎಲ್ಲರೂ ಜಯ ಜಯನಾದಗಳನ್ನು ಮಾಡಿದರು. ತದನಂತರ ಆ ಮಹಾತ್ಮರೆಲ್ಲರೂ ಶ್ರೀ ದತ್ತಾತ್ರೇಯ ಸ್ವಾಮಿಯವರ ಸಂಕಲ್ಪವನ್ನು, ಅವರ ಕಾರ್ಯಾಚರಣೆಯ ಪ್ರಣಾಳಿಕೆಯ ಸ್ವರೂಪ ಸ್ವಭಾವವನ್ನು ದರ್ಶಿಸಿಕೊಂಡರು. ಪ್ರಪಂಚದಲ್ಲಿ ಹೆಚ್ಚು ದುರ್ಜನರಿದ್ದರೂ ಅವರಿಗೆ ಶಿಕ್ಷಣವನ್ನು ಕೊಡಲು ಸಜ್ಜನರು ಸ್ವಲ್ಪ ಮಂದಿ ಇದ್ದರೂ ಸಾಕು. ಸತ್ಯಕ್ಕಿರುವ ಶಕ್ತಿಯನ್ನು ಉದ್ದೀಪನಗೊಳಿಸುವಾಗ ಅಸತ್ಯದ ರೂಪವು ಮಾರ್ಪಡುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ. ಒಬ್ಬ ಸೂರ್ಯನೇ ಪ್ರಪಂಚವೆಲ್ಲಕ್ಕೂ ಬೆಳಕನ್ನು ಹರಿಸುತ್ತಾ ಜೀವಜಂತುಗಳ ಸೃಷ್ಟಿಗೆ ಸಹಕರಿಸುತ್ತಿದ್ದಾನೆ. ಶ್ರೀ ದತ್ತಾತ್ರೇಯ ಸ್ವಾಮಿಯು ತಾನೊಬ್ಬನೇ ಈ ಕಲಿಮಾಯೆಯಿಂದ ತಪ್ಪಿಸಿ ಅವರನ್ನು ಮಾರ್ಪಡಿಸಬಲ್ಲನು. ಆದರೆ ನಮ್ಮ ಮೇಲಿನ ದಯೆಯಿಂದ ತನ್ನ ದಿವ್ಯ ಪ್ರಣಾಳಿಕೆಯಲ್ಲಿ ನಮ್ಮನ್ನು ಭಾಗಸ್ವಾಮಿಗಳನ್ನಾಗಿ ಮಾಡುವ ಮೂಲಕ ನಮಗೆ ದತ್ತ ಸೇವಾ ಭಾಗ್ಯವನ್ನು ಕಲ್ಪಿಸುತ್ತಿದ್ದಾರೆಂದು ಪರಿಪರಿಯಾಗಿ ಹೊಗಳಿ ಅವರೆಲ್ಲರೂ ಕಾರ್ಯೋನ್ಮುಖರಾಗಲು ನಿರ್ಣಯಿಸಿಕೊಂಡು ಅಂತರ್ಧಾನರಾದರು. ಶ್ರೀ ಸ್ವಾಮಿಯವರು ಆ ರಾತ್ರಿಯನ್ನು ಅಲ್ಲಿಯೇ ಕಳೆದು ಮರುದಿನ ಉದಯವೇ ಸ್ನಾನಾನುಷ್ಠಾನಗಳನ್ನು ತೀರಿಸಿಕೊಂಡು ಸಮೀಪದಲ್ಲಿರುವ ಕೃಷ್ಣ ಎಂಬ ಗ್ರಾಮವನ್ನು ಸೇರಿಕೊಂಡರು. ಕೃಷ್ಣಾ ನದಿ ತೀರದಲ್ಲಿರುವುದರಿಂದ ಈ ಗ್ರಾಮದ ಹೆಸರು ಕೃಷ್ಣ ಆಗಿದೆ. ಅನೇಕ ಬ್ರಾಹ್ಮಣ ವಂಶಸ್ಥರು ಈ ಗ್ರಾಮದಲ್ಲಿ ನೆಲೆಸುತ್ತಾ ನದಿ ಸ್ನಾನ ಅನುಷ್ಠಾನಗಳಿಗೆ ಅನುಕೂಲವಾಗಿ ಗೃಹಗಳನ್ನು ಏರ್ಪಡಿಸಿಕೊಂಡಿರುವರು. ಈ ಸ್ವಾಮಿಯವರು ಒಂದು ಬ್ರಾಹ್ಮಣ ಗೃಹದ ಬಾಗಿಲಲ್ಲಿ ನಿಂತು ಹರ ಹರ ಮಹಾದೇವ ಶಂಭೋ ಶಂಕರ ಎಂದು ಶಿವನಾಮೋಚ್ಚರಣೆಯನ್ನು ಮಾಡಿದರು. ಆ ನಾದದಲ್ಲಿನ ಶ್ರಾವ್ಯತೆ ಮತ್ತು ಗಂಭೀರತೆಗಳಿಗೆ ಆನಂದಪಟ್ಟು ಒಳಗಿದ್ದ ಗೃಹಸ್ಥನು ಹೊರಗೆ ಬಂದು ನೋಡಲು ಮನೆಯ ಮುಂದೆ ಮುಗ್ಧ ಮೋಹನಾಕಾರ, ಸುಂದರ ಸುಕುಮಾರ, ತೇಜೋವಿಲಾಸ, ದಂಡ ಕಮಂಡಲಧಾರಿ, ಜಟಾಧರನೂ ಆಗಿರುವ ಈ ಬಾಲಯೋಗೀಶ್ವರನನ್ನು ದರ್ಶಿಸಿ ಸ್ವಲ್ಪ ಹೊತ್ತು ನಿಶ್ಚೇಷ್ಟನಾಗಿ ಹಾಗೆಯೇ ನಿಂತನು. ಈತನು ಬ್ರಹ್ಮ ತೇಜಸ್ಸಿನಿಂದಲೂ ವಿಷ್ಣುವಿನ ವರ್ಚಸ್ಸಿನಿಂದಲೂ ಶಿವನ ತಪಶಕ್ತಿಯಿಂದಲೂ ಕಂಗೊಳಿಸುತ್ತಿದ್ದಾನೆ. ಏನೆಂದು ಸಂಬೋಧಿಸಬೇಕೋ ತಿಳಿಯದೆ ತನ್ನನ್ನು ಪರೀಕ್ಷಿಸಲು ಸಾಕ್ಷಾತ್ ಶಿವನೇ ಬಂದಿರುವಂತೆ ಭಾವಿಸುತ್ತಾ, ಆರ್ಯರೇ ಸ್ವಾಗತ, ಒಳಗೆ ದಯಮಾಡಿರಿ. ಮಧ್ಯಾಹ್ನ ವೇಳೆ ಭಿಕ್ಷೆಗಾಗಿ ನಮ್ಮ ಮನೆಗೆ ಬಂದ ಸಾಕ್ಷಾತ್ ಪರಮೇಶ್ವರರೇ ತಾವು ಎಂದು ಪ್ರಾರ್ಥಿಸುತ್ತಿರಲು ಶ್ರೀಪಾದರು, ಆರ್ಯರೇ ನಾನು ಸಾಧಾರಣ ಭಿಕ್ಷುಕನು ಮಾತ್ರ ಎನ್ನುತ್ತಿರಲು ಆ ಗೃಹಸ್ಥನು ಪ್ರವರದೊಂದಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಶ್ರೀ ಸ್ವಾಮಿಯವರ ಕೈಯನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗಿ ಯಥಾವಿಧಿಯಿಂದ ಉಚಿತಾಸನವನ್ನು ಕೊಟ್ಟು ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಅರ್ಚಿಸಿದನು. ನಂತರ ಮಹಾತ್ಮನೇ, ಸಾಧಾರಣವಾಗಿ ಮಧ್ಯಾಹ್ನ ಸಮಯದಲ್ಲಿ ಅತಿಥಿ ರೂಪದಲ್ಲಿ ಯಾರು ಬಂದರೂ ಅವರು ದತ್ತ ಸ್ವರೂಪರೆಂದು ಶಾಸ್ತ್ರವಾಕ್ಯ. ಅದರಲ್ಲೂ ತಾವು ಯೋಗೀಶ್ವರರು, ನನ್ನನ್ನು ನನ್ನ ವಂಶವನ್ನು ಪಾವನಗೊಳಿಸಲು ಬಂದಿರುವ ಪರಮೇಶ್ವರರೋ ಅಥವಾ ದತ್ತಾತ್ರೇಯರೋ ಎಂದು ನನಗೆ ತಿಳಿಯುತ್ತಿಲ್ಲ. ತಾವು ನನಗೆ ಈ ಅಲ್ಪ ಸೇವಾ ಭಾಗ್ಯವನ್ನು ಕರುಣಿಸಿರುವುದು ನನ್ನ ಪೂರ್ವಜನ್ಮ
ಸುಕೃತವು ಎಂದು ಸ್ತುತಿಸಿದನು. ಶ್ರೀಪಾದ ಸ್ವಾಮಿಯವರಿಗೆ ಊಟದ ಎಲೆಯನ್ನು ಹಾಕಿ ಎಲ್ಲ ಪದಾರ್ಥಗಳನ್ನು ಬಡಿಸಿ ಅವರು ಭುಜಿಸುತ್ತಿರುವಾಗ ಬೀಸಣಿಗೆಯಿಂದ ಬೀಸುತ್ತಾ ಉಪಚರಿಸಿದನು. ಶ್ರೀ ಸ್ವಾಮಿಯವರು ಪ್ರಸನ್ನರಾಗಿ ಆತನ ಮೇಲೆ ಅಪಾರ ಕೃಪೆಯನ್ನು ಸುರಿಸಿದರು. ಆತನ ಕುಟುಂಬದವರೆಲ್ಲರನ್ನೂ ಅನುಗ್ರಹದಿಂದ ವೀಕ್ಷಿಸಿದರು. ನಂತರ ಆ ಗೃಹಸ್ಥನು ಶ್ರೀಪಾದರ ಹೆಸರನ್ನು ಕೇಳಿ ತಿಳಿದುಕೊಂಡನು. ಶ್ರೀಪಾದ ಶ್ರೀವಲ್ಲಭರೆಂದ ಕೂಡಲೇ ಅವರ ಶ್ರೀಪಾದವು ತಮ್ಮ ಗೃಹವನ್ನು ಪಾವನಗೊಳಿಸಿದ್ದಕ್ಕಾಗಿ ಆತನ ಸಂತೋಷಕ್ಕೆ ಪಾರವೇ ಇಲ್ಲ. ಆ ದಿನ ಸಾಯಂಕಾಲದಲ್ಲಿ ಶ್ರೀಪಾದರ ಅನುಮತಿಯೊಂದಿಗೆ ಆ ಗೃಹಸ್ಥನೂ ಸಹ ಬ್ರಾಹ್ಮಣರೆಲ್ಲರನ್ನೂ ತಮ್ಮ ಮನೆಗೆ ಆಹ್ವಾನಿಸಿ ಸತ್ಸಂಗ ಸಮಾವೇಶವನ್ನು ಏರ್ಪಡಿಸಿದನು. ಎಲ್ಲರ ಕಡೆಗೂ ನೋಡಿ ಶ್ರೀ ಸ್ವಾಮಿಯವರನ್ನು ಕುರಿತು, ಸ್ವಾಮಿ, ನಾವೆಲ್ಲರೂ ವೇದ ವಿಧಿಗಳನ್ನಭ್ಯಸಿಸಿ ಪೂರ್ವ ಮತ್ತು ಅಪರ ಮಾಡಿಸುವ ಪುರೋಹಿತರು. ಆದರೂ ಪ್ರತ್ಯೇಕವಾಗಿ ಮೋಕ್ಷ ಸಾಧನೆಗಾಗಿ ಯಾವ ವಿಧವಾದ ಕೃಷಿಯನ್ನೂ ಮಾಡಲಾಗದೇ ಇದ್ದೇವೆ. ಎಲ್ಲರೂ ಸಂಸಾರ ಪೋಷಣೆಗಾಗಿ ಮಾತ್ರ ದುಡಿಯುತ್ತಿದ್ದೇವೆ. ಹೀಗಿರುವ ನಮಗೆ ಯಾವುದಾದರೂ ಸುಲಭವಾದ ಸಾಧನಾ ಮಾರ್ಗವನ್ನು ತಮ್ಮಂತಹ ಮಹಾತ್ಮರೇ ಸೂಚಿಸಬಲ್ಲರು ಎಂದು ತಮ್ಮನ್ನು ಪ್ರಾರ್ಥಿಸುತ್ತಿದ್ದೇವೆ ಎಂದು ವಿನಂತಿಸಿದರು. ಶ್ರೀ ಸ್ವಾಮಿಯವರು ಕ್ಷಣಕಾಲ ಕಣ್ಣುಗಳನ್ನು ಮುಚ್ಚಿಕೊಂಡು ತಲೆಯಾಡಿಸುತ್ತಾ ಹೀಗೆ ಪ್ರಾರಂಭಿಸಿದರು. ಆರ್ಯರೇ, ವೇದ ಪಂಡಿತರೇ, ಪುರುಷಾರ್ಥ ಸಾಧನೆಯಲ್ಲಿ ನಿಮಗೆ ತಿಳಿಯದಿರುವುದೇನಿದೆ? ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಪುರುಷನು ಸಾಧಿಸಬೇಕಾದುದೇ. ನೀವು ನಿತ್ಯವೂ ಮಾಡುವ ಪೌರೋಹಿತ್ಯದ ವೇದವಿಧಿಯನ್ನೇ ವಿವೇಕದಿಂದ ಮಾಡಿದರೆ ತಮಗೆ ವೈರಾಗ್ಯವೆನ್ನುವುದು ಕರತಲ ಮಲಕವೇ. ಏಕೆಂದರೆ ಅದನ್ನು ಅನುಭವಪೂರ್ವಕವಾಗಿ ಇಲ್ಲಿಯವರೆಗೂ ಗಮನಿಸಿಲ್ಲವಾದ್ದರಿಂದ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ದಿವ್ಯಜ್ಞಾನ ಎಂಬುವುದರ ಸ್ವರೂಪವು ಬೇರೆ ಬೇರೆಯಾಗಿ ಇರುವಂತೆ ಭಾವಿಸಲ್ಪಟ್ಟಿದೆ. ಒಂದು ಸಲ ಆಲೋಚಿಸಿರಿ. ತಾವು ನವಜಾತ ಶಿಶುವಿಗೆ ಜಾತಕರ್ಮವನ್ನು ಮಾಡಿಸಿ ನಾಮಕರಣವನ್ನು ಮಾಡಿಸುವಿರಿ. ಜಾತಕರ್ಮ ಎಂದರೆ ತಾಯಿಯ ಗರ್ಭದಿಂದ ಶಿಶುವು ಹೊರಗೆ ಬಂದಿದೆ. ಅದಕ್ಕೆ ಪುಣ್ಯಾಹವಾಚನದೊಂದಿಗೆ ಜಾತಕರ್ಮದಿಂದ ಶುದ್ಧಗೊಳಿಸುವಿರಿ. ಈ ಪ್ರಯೋಗದ ಮಂತ್ರಾರ್ಥಗಳನ್ನು ಗಮನಿಸಿರಿ. ಪ್ರತಿ ಶಿಶುವು ಒಂದೇ ವಿಧವಾಗಿ ಭೂಮಿಗೆ ಬರುತ್ತದೆ. ಆದರೆ ಅವನಿಗೆ ಜನ್ಮ ಸಂಸ್ಕಾರ, ಆಜನ್ಮ ಸಂಸ್ಕಾರ, ವಂಶಾಚಾರ ಹೀಗೆ ಎಷ್ಟೋ ವಿಧಿಗಳು ಸಹಕರಿಸಿದರೆ ಅವನು ಉತ್ತಮನಾಗುತ್ತಾನೆ. ಎಲ್ಲರಲ್ಲಿಯೂ ಪರಮಾತ್ಮನ ಅಂಶವೇ ಜೀವರೂಪವಾಗಿ ಪ್ರಕಾಶಿಸುತ್ತದೆ. ಇದು ವೇದ ರಹಸ್ಯ. ಆದರೂ ನೀವು ಈ ವಿಷಯವನ್ನು ದೂರವಾಗಿಡುವಿರಿ. ತಾಯಿಯ ಗರ್ಭದಲ್ಲಿ ಜೀವನು ಶ್ರೀಮನ್ನಾರಾಯಣನ ದತ್ತಾವತಾರಗಳನ್ನು, ಅವುಗಳ ಸೂಕ್ಷ್ಮ ರೂಪಗಳನ್ನು 10 ತಿಂಗಳುಗಳಲ್ಲಿ ಅನುಭವಿಸುತ್ತಿದ್ದಾನೆ. ಇದು ಸಾರ್ವಜನಿಕ ರಹಸ್ಯ. ಮೊದಲನೆಯ ತಿಂಗಳಿನಲ್ಲಿ ನೀರಿನಲ್ಲಿ ಮೀನಿನಂತೆ ತಿರುಗುತ್ತಾ 2ನೆಯ ತಿಂಗಳಿನಲ್ಲಿ ಕೂರ್ಮ ರೂಪವನ್ನು ಪಡೆಯುತ್ತಾನೆ. 3ನೆಯ ತಿಂಗಳಿನಲ್ಲಿ ವರಾಹ ರೂಪವನ್ನು ಧರಿಸುತ್ತಾನೆ. 4ನೆಯ ತಿಂಗಳಿನಲ್ಲಿ ನರಸಿಂಹ ರೂಪದಲ್ಲಿಯೂ, 5ನೆಯ ತಿಂಗಳಿನಲ್ಲಿ ವಾಮನ ರೂಪದಲ್ಲಿಯೂ, 6ನೆಯ ತಿಂಗಳಿನಲ್ಲಿ ಪರಶುರಾಮನ ರೂಪದಲ್ಲಿಯೂ, 7ನೆಯ ತಿಂಗಳಿನಲ್ಲಿ ಶ್ರೀರಾಮನ ರೂಪದಲ್ಲಿಯೂ ಇರುತ್ತಾನೆ. 8ನೆಯ ತಿಂಗಳಿನಲ್ಲಿ ಪೂರ್ಣ ಪುರುಷ ರೂಪನಾಗಿ, 9ನೆಯ ತಿಂಗಳಿನಲ್ಲಿ ಬುದ್ಧಿ ಸ್ವರೂಪನಾಗಿ ಇರುತ್ತಾನೆ. ಆಗ ತನ್ನ ಪೂರ್ವಕರ್ಮಗಳು ನೆನಪಿನಲ್ಲಿದ್ದು ಭವಿಷ್ಯತ್ ಕರ್ಮಗಳು ತಿಳಿಯುತ್ತಿರುತ್ತವೆ. ಆಗ ಕೈಗಳನ್ನು ಜೋಡಿಸಿ ಭಗವಂತನನ್ನು ಪ್ರಾರ್ಥಿಸುತ್ತಾ ಎಷ್ಟೆಷ್ಟು ಜನ್ಮಗಳು ಕಳೆದವೋ ಇನ್ನು ಮುಂದೆ ಜನ್ಮವೂ ಇಲ್ಲದಂತೆ ಮಾಡು ತಂದೆ ಎಂದು ಬೇಡಿಕೊಳ್ಳುತ್ತಾನೆ. 10ನೆಯ ತಿಂಗಳಿನಲ್ಲಿ ಧನಂಜಯ ವಾಯುವಿನ ಒತ್ತಡದಿಂದ ತಾಯಿಯ ಗರ್ಭದಿಂದ ಹೊರಗೆ ಬರುತ್ತಿದ್ದಂತೆಯೇ
ಭೂಮ್ಯಾಕರ್ಷಣ ಶಕ್ತಿಗೆ ಒಳಪಡುತ್ತಾನೆ. ವಿಷಯ ವಿಜ್ಞಾನ ನಾಶನ ರೂಪಾಯ ಕಲ್ಕಿ ಎಂಬಂತೆ ಅವನಿಗೆ ಅಲ್ಲಿಯವರೆಗೆ ಇದ್ದ ಪರಮಾತ್ಮ ಪ್ರಸಾದಿತ ಜ್ಞಾನವು ಶೂನ್ಯವಾಗಿ ಬಿಡುತ್ತದೆ. ಆಮೇಲೆ ಪ್ರತಿ ವಿಷಯವನ್ನು ಕಲಿತುಕೊಳ್ಳಬೇಕಾದ ಪರಿಸ್ಥಿತಿಯೇ ಇರುತ್ತದೆ. ಆದುದರಿಂದ ಈಗ ಹೇಳಲ್ಪಟ್ಟ ಜ್ಞಾನವನ್ನು ನಿರಂತರವಾಗಿ ಜ್ಞಾಪಕವಿಟ್ಟುಕೊಂಡು ನಿತ್ಯವೂ ಆಯಾ ಕರ್ಮಗಳನ್ನು ಮಾಡಿಸಿರಿ. ನಿಮ್ಮ ನಿತ್ಯ ಕರ್ಮಗಳಲ್ಲಿಯೇ ವಿವೇಕವನ್ನು ಗ್ರಹಿಸಿರಿ. ಇದನ್ನೇ ಅನುಭವ ಜ್ಞಾನವೆಂದು ಹೇಳುವರು. ಅಷ್ಟೇ ಅಲ್ಲದೆ ಮರಣದ ನಂತರ ಜೀವನಿಗೆ ತಾವು ಅಪರ ಕರ್ಮಗಳನ್ನು ಮಾಡಿಸುತ್ತಿರುವಿರಲ್ಲವೇ, ಆ ಮಂತ್ರಾರ್ಥಗಳನ್ನು ಒಂದು ಸಲ ಸ್ಮರಿಸಿಕೊಳ್ಳಿ. ವೈರಾಗ್ಯವು ತಮಗೆ ಬೇರೊಬ್ಬರು ಕಲಿಸಿಕೊಡಬೇಕಾದ ಅವಶ್ಯಕತೆಯೇ ಇಲ್ಲ. ಯದೃಶ್ಯಂ ತನ್ನಶ್ಯಂ, ಯಾವುದು ಎಂದು ಕಣ್ಣಿಗೆ ಕಾಣಿಸುತ್ತಿದೆಯೋ ಅದು ನಾಳೆ ನಶಿಸಿ ಹೋಗುತ್ತದೆ. ಹೇಗೆಂದರೆ ಈಗಿರುವ ಮನುಷ್ಯನು ಮುಂದಿನ ಕ್ಷಣದಲ್ಲಿ ಶವವಾಗಿ ಮಾರ್ಪಟ್ಟು ಭಸ್ಮೀಭೂತನಾಗುತ್ತಾನೆ. ಶರೀರವನ್ನು ತ್ಯಜಿಸಿದ ಜೀವಿಯ ಗತಿಯು ಯಾವ ರೀತಿ ಇರುತ್ತದೆಯೋ ಅದನ್ನು ಮಂತ್ರಬದ್ಧವನ್ನಾಗಿ ಮಾಡಲ್ಪಟ್ಟಿದೆ. ಈ ಜನ್ಮದಲ್ಲಿ ಆತನು ಮಾಡಿದ ಕರ್ಮ ಸಂಚಯವನ್ನು ಸ್ವಲ್ಪ ಸ್ವಲ್ಪವಾಗಿ ಪರಿಹಾರ ಮಾಡಿ ಆ ಜೀವಿಗೆ ಸದ್ಗತಿಯನ್ನು ಉಂಟು ಮಾಡುವುದೇ ನೀವು ಆಚರಿಸುವ ಕರ್ಮಗಳಿಗೆ ಅರ್ಥವು. ಆದುದರಿಂದ ಆ ವಿಧಿವಿಧಾನಗಳಿಂದ ಅಪರ ಕರ್ಮಾಚರಣೆಯು ನಡೆಯದಿದ್ದರೆ ಆ ಜೀವಿಗೆ ಉತ್ತಮ ಗತಿಯು ಪ್ರಾಪ್ತಿಸುವುದಿಲ್ಲ. ಇದು ನಿಮಗೆ ತಿಳಿದ ವಿಷಯವೇ ಅಲ್ಲವೇ? ಆಯಾ ಕರ್ಮಗಳ ಮಂತ್ರಾರ್ಥಗಳನ್ನು ಕೂಲಂಕುಷವಾಗಿ ತಿಳಿದು ಆಚರಿಸುವುದರಿಂದ ವಿವೇಕ ಮತ್ತು ವೈರಾಗ್ಯಗಳೆರಡೂ ಪ್ರಾಪ್ತಿಸುವುವು. ಯಾವಾಗ ಈ ಜ್ಞಾನ ಮಾರ್ಗವು ಲಭಿಸುವುದೋ ಆಗ ಸಂಸಾರದಲ್ಲಿದ್ದರೂ ಕಮಲದ ಎಲೆಯ ಮೇಲಿನ ನೀರಿನ ಬಿಂದುವಿನಂತೆ ಸಂಸಾರಕ್ಕೆ ಅಂಟಿಕೊಳ್ಳದೆ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳಬಲ್ಲಿರಿ ಎಂದು ಶ್ರೀಪಾದ ಸ್ವಾಮಿಯವರು ಸುದೀರ್ಘವಾದ ಬೋಧೆಯನ್ನು ಮಾಡುವ ಸಮಯದಲ್ಲಿ ಎಲ್ಲರೂ ಮೈಮರೆತಿದ್ದರು. ಶ್ರೀ ಸ್ವಾಮಿಯವರು ಬೋಧೆಯನ್ನು ನಿಲ್ಲಿಸಿದ ಕೆಲ ಕ್ಷಣಗಳ ನಂತರ ವೃದ್ಧ ಪಂಡಿತರು, ಮಧ್ಯಮ ವಯಸ್ಸಿನ ಗೃಹಸ್ಥರು, ಬ್ರಹ್ಮಚಾರಿಗಳು ಎಲ್ಲರೂ ಸಹ ಜಯಘೋಷವನ್ನು ಮಾಡಿದರು. ನಮಗೆ ಜ್ಞಾನ ಬೋಧೆಯನ್ನು ಮಾಡುವ ಶಕ್ತಿ ಸಂಪನ್ನತೆಯು ಇಂತಹ ಚಿಕ್ಕ ಬಾಲಕನಿಗೆ ಹೇಗೆ ಲಭಿಸಿರುವುದೋ ಆಶ್ಚರ್ಯವಾಗಿದೆ. ಇವರು ಸಾಮಾನ್ಯ ಯೋಗಿಯಲ್ಲ, ಆ ಜನ್ಮ ಸಿದ್ಧರಾಗಿರಬಹುದು ಎಂದು ಒಬ್ಬರಿಗೊಬ್ಬರು ಹೇಳಿಕೊಂಡರು. ಪ್ರದೋಷ ಸಮಯಕ್ಕೆ ಮೊದಲು ತಮ್ಮ ಪ್ರಬೋಧೆಯನ್ನು ಪೂರ್ತಿಗೊಳಿಸಿ ಅವರೆಲ್ಲರಿಂದ ಬೀಳ್ಕೊಂಡು ಅಲ್ಲಿಂದ ಅದೃಶ್ಯರಾಗಿ ಕುರುವಪುರವನ್ನು ಸೇರಿಕೊಂಡರು. ಶ್ರೀ ಕ್ಷೇತ್ರ ಕುರುವಪುರಕ್ಕೆ ಆಗಮನ. ನಿವೃತ್ತಿ ಸಂಗಮದಿಂದ ಶ್ರೀಪಾದ ಸ್ವಾಮಿಯವರು ಕುರುವಪುರಕ್ಕೆ ಬಂದು ಸೇರುವ ಸಮಯದಲ್ಲಿ ಅಲ್ಲಿದ್ದ ಮುನಿಗಳು, ಯೋಗಿಗಳು, ಸಿದ್ಧರು ಮೊದಲಾದವರೆಲ್ಲರೂ ತಮ್ಮ ದಿವ್ಯ ದೃಷ್ಟಿಯಿಂದ ಶ್ರೀ ಸ್ವಾಮಿಯವರ ಆಗಮನವನ್ನು ಮೊದಲೇ ತಿಳಿದಿದ್ದ ಕಾರಣದಿಂದ ಅವರ ಬರುವಿಕೆಗಾಗಿ ಎದುರು ನೋಡುತ್ತಿದ್ದರು. ಶ್ರೀಪಾದರು ಅಲ್ಲಿಗೆ ಬರುತ್ತಾರೆಂಬ ವಿಷಯವು ತಿಳಿದಿತ್ತಾದರೂ ಇದೇ ಸಮಯಕ್ಕೆ ಬರುತ್ತಾರೆಂಬುದು ಮಾತ್ರ ಯಾರಿಗೂ ತಿಳಿಯಲಿಲ್ಲ. ಅವರ ಪರಿಸ್ಥಿತಿಯು ಹೇಗಿತ್ತೆಂದರೆ, ಶ್ರೀರಾಮ ದರ್ಶನಕ್ಕಾಗಿ ಪ್ರತಿದಿನವೂ ಎದುರು ನೋಡುತ್ತಿದ್ದ ಶಬರಿ ಮಾತೆಯು ಬೇಸರಿಸಿಕೊಳ್ಳದೆ ಪ್ರತಿದಿನವೂ ಕುಟೀರವನ್ನು ಗುಡಿಸಿ, ಸಾರಿಸಿ, ಅಲಂಕರಿಸಿ, ನೈವೇದ್ಯಕ್ಕಾಗಿ ಫಲಗಳನ್ನು, ಪೂಜೆಗಾಗಿ ಪುಷ್ಪಗಳನ್ನು ಸಿದ್ಧಪಡಿಸಿಕೊಂಡು ಅಮಿತವಾದ ಸಹನೆಯಿಂದ ಎದುರು ನೋಡುತ್ತಿದ್ದಳು. ಆ ನಿರೀಕ್ಷಣೆಯೇ ಅಲ್ಲದೆ ಶ್ರೀರಾಮ ನಾಮಸ್ಮರಣೆಯೇ ತಪಸ್ಸಾಗಿ ಮಾರ್ಪಟ್ಟು ಕೊನೆಗೆ ಶ್ರೀರಾಮ ದರ್ಶನ ಭಾಗ್ಯ ಮತ್ತು ಅನುಗ್ರಹವನ್ನು ಹೊಂದಿದಳು. ಹಾಗೆ ಮುನಿಗಳು, ಯೋಗಿಗಳು, ಸಿದ್ಧರು ಎಲ್ಲರೂ ಅವರ ನಿತ್ಯ ಕರ್ಮಾನುಷ್ಠಾನಗಳನ್ನು ಆಚರಿಸುತ್ತಾ ಶ್ರೀಪಾದ ಸ್ವಾಮಿಗಳ ಬರುವಿಕೆಗಾಗಿ ನಿರೀಕ್ಷಿಸುತ್ತಿದ್ದರು.
ಎಲ್ಲರ ಮನಸ್ಸುಗಳಲ್ಲಿ ಸ್ವಾಮಿಯವರು ಬೇಗ ಬರುತ್ತಾರೆ ಎಂಬ ಸ್ಥಿರವಾದ ಭಾವನೆಯೂ ಮೂಡಿತು. ಆದರೆ ಶ್ರೀಪಾದ ಸ್ವಾಮಿಯವರ ಆಗಮನವು ದೈವ ರಹಸ್ಯವಾದುದರಿಂದ ಕಾಲ ನಿರ್ಣಯವು ಮಾತ್ರ ಅವರ ದಿವ್ಯ ದೃಷ್ಟಿಗೆ ಗೋಚರಿಸಲಿಲ್ಲ. ಮಹಾತ್ಮರೆಲ್ಲರೂ ಎಷ್ಟೋ ಕಾತುರದಿಂದ ಶ್ರೀಪಾದ ಸ್ವಾಮಿಯವರ ಬರುವಿಕೆಗಾಗಿ ಎದುರು ನೋಡತೊಡಗಿದರು. ಆ ಶುಭ ಗಳಿಗೆಯು ಸಮೀಪಿಸುತ್ತಿರುವಷ್ಟು ಅವರಲ್ಲಿ ಆ ಕಾತುರತೆಯು ಹೆಚ್ಚಾಗತೊಡಗಿತು. ಶ್ರೀಪಾದ ಸ್ವಾಮಿಯವರ ರೂಪವು ಅವರವರ ಮನೋನೇತ್ರಗಳಿಗೆ ಕಾಣಿಸುತ್ತಿದ್ದು, ಅಂತಹ ಅಂದವಾದ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಲು ಅವರೆಲ್ಲರೂ ತವಕಪಡುತ್ತಿದ್ದರು. ಈ ವಿಧವಾದ ಕಾತುರತೆ ಮತ್ತು ಆಸೆಗಳೊಂದಿಗೆ ಎದುರು ನೋಡುತ್ತಾ ಶ್ರೀಪಾದ ಸ್ವಾಮಿಯವರು ಆಸೀನರಾಗಲು ಮತ್ತು ವಿಶ್ರಾಂತಿಯನ್ನು ಪಡೆಯಲು ಅನುಕೂಲವಾಗುವಂತೆ ಒಂದು ಕಲ್ಲು ಬಂಡೆಯನ್ನು ಮರದ ನೆರಳಿನಲ್ಲಿ ಹಾಕಿದರು. ಅಷ್ಟರಲ್ಲಿ ಅಕಸ್ಮಾತಾಗಿ ಆ ಬಂಡೆಯ ಮೇಲೆ ಒಂದು ವ್ಯಾಘ್ರಜಿನವು ಪ್ರತ್ಯಕ್ಷವಾಯಿತು. ಇದ್ದಕ್ಕಿದ್ದಂತೆ ಕಂಡುಬಂದ ಆ ಹುಲಿ ಚರ್ಮವನ್ನು ನೋಡಿದ ಅವರೆಲ್ಲರೂ ಶ್ರೀ ದತ್ತಸ್ವಾಮಿಗಳು ಬರುವ ಸಮಯವಿದೆ ಎಂದು ಜಾಗರೂಕರಾಗಿ ಅತ್ಯಂತ ಭಕ್ತಿ, ಶ್ರದ್ಧೆ, ವಿನಯಗಳಿಂದ ಎದ್ದು ನಿಂತುಕೊಂಡು ಜೈ ಗುರುದತ್ತ, ಶ್ರೀ ಗುರುದತ್ತ ಎಂದು ಸ್ತುತಿಸತೊಡಗಿದರು. ಶ್ರೀಪಾದ ಸ್ವಾಮಿಯವರು ಅಲ್ಲಿ ಪ್ರಕಟರಾಗಿ ತಮಗಾಗಿ ಏರ್ಪಡಿಸಿದ್ದ ಆ ಬಂಡೆಯ ಮೇಲೆ ಕುಳಿತು ಎಲ್ಲರನ್ನೂ ದಿಟ್ಟಿಸಿ ನೋಡಿದರು. ಎಲ್ಲರೂ ಶ್ರೀ ಸ್ವಾಮಿಯವರಿಗೆ ನಮಸ್ಕರಿಸಿ ಫಲ ಪುಷ್ಪಾದಿಗಳನ್ನು ಸಮರ್ಪಿಸಿದರು. ಪವಿತ್ರ ಕೃಷ್ಣಾ ನದಿಯ ಜಲದಿಂದ ಪಾದಾಭಿಷೇಕವನ್ನು ಮಾಡಿದರು. ಅವರೆಲ್ಲರನ್ನೂ ಆಶೀರ್ವದಿಸಿ ಶ್ರೀಪಾದರು, ನೀವೆಲ್ಲರೂ ಈ ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಾ ನಿಮ್ಮ ನಿಮ್ಮ ತಪೋಸಾಧನೆಗಳಿಂದ ಈ ಪ್ರದೇಶದ ಪವಿತ್ರತೆಯನ್ನು ಮತ್ತಷ್ಟು ವೃದ್ಧಿಗೊಳಿಸಿರುವಿರಿ. ಇದು ಕಲಿಯುಗ. ಆದುದರಿಂದ ನೀವು ನಿಮ್ಮ ನಿಮ್ಮ ರೂಪಗಳನ್ನು ಅದೃಶ್ಯವಾಗಿಟ್ಟುಕೊಂಡು ನಿಮ್ಮ ಸಾಧನೆಗಳನ್ನು ಕೊನೆಗಾಣಿಸಿರಿ. ಇಲ್ಲಿಗೆ ಬರುವ ಮಾನವರ ಮನೋಭಾವಗಳನ್ನು ನೀವು ಶುದ್ಧಗೊಳಿಸಿ ಅವರಲ್ಲಿ ಸದ್ಭಾವನೆಯ ಪ್ರೇರಣೆಯನ್ನು ಉಂಟುಮಾಡಿರಿ. ಅವರಲ್ಲಿ ಜ್ಞಾನವನ್ನು ಪ್ರದೀಪಿಸಿರಿ. ಈ ವಿಧವಾಗಿ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿರಿ ಎಂದು ಅವರಿಗೆ ಹೇಳಿ, ಅವರು ಸಮರ್ಪಿಸಿದ್ದ ವಸ್ತುಗಳಿಂದ 2 ಹಣ್ಣುಗಳನ್ನು ಸ್ವೀಕರಿಸಿ ವಿಶ್ರಾಂತಗೊಂಡರು. ಆ ಮಹಾತ್ಮರೊಂದಿಗೆ ಆ ಫಲ ಪುಷ್ಪಾದಿಗಳು ಮಾಯವಾದವು. ಮರುದಿನ ಬೆಳಿಗ್ಗೆ ಶ್ರೀಪಾದರು ನದಿಯ ಮೇಲೆ ಮೆಲ್ಲಗೆ ಹೆಜ್ಜೆಗಳನ್ನಿಡುತ್ತಾ ಉತ್ತರದ ಕಡೆಯ ತೀರಕ್ಕೆ ಬಂದರು. ಅತ್ಯಂತ ಆಶ್ಚರ್ಯಕರವಾಗಿ ಶ್ರೀ ಸ್ವಾಮಿಯವರು ಹೆಜ್ಜೆಯನ್ನಿಡುವ ಆ ಜಾಗದಲ್ಲೆಲ್ಲ ಒಂದು ಕಮಲವು ಉದ್ಭವಿಸತೊಡಗಿತು. ಕೃಷ್ಣಮ್ಮನು ತನ್ನ ಅಣ್ಣನಿಗೆ ಈ ಕಮಲ ಸೇವೆಯನ್ನು ಮಾಡುತ್ತಿರುವಂತೆ ಅವರ ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಕಮಲವು ಉದ್ಭವಿಸುತ್ತಾ ಇನ್ನೊಂದು ಹೆಜ್ಜೆಯನ್ನಿಟ್ಟ ನಂತರ ಆ ಕಮಲವು ಮಾಯವಾಗುತ್ತಿತ್ತು. ಹೀಗೆ ಶ್ರೀಪಾದರು ನದಿಯನ್ನು ದಾಟಿದರು. ಅಲ್ಲಿಯವರೆಗೆ ಶ್ರೀಪಾದ ಸ್ವಾಮಿಯವರ ಬರುವಿಕೆಗಾಗಿ ಎದುರು ನೋಡುತ್ತಿದ್ದ ಗಣಪತಿ ಸ್ವಾಮಿಯವರು ಪ್ರತ್ಯಕ್ಷರಾಗಿ ಶ್ರೀಪಾದ ಸ್ವಾಮಿಯವರನ್ನು ಆಲಂಗಿಸಿಕೊಂಡು ಸಂತೋಷದಿಂದ, ಶ್ರೀಪಾದ ಶ್ರೀವಲ್ಲಭರೇ, ನಾನು ಕೈಲಾಸದಲ್ಲಿ ನಿಮ್ಮನ್ನು ಸಂಧಿಸಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಸೇರಬೇಕೆಂದು ಬಯಸಿದೆನು. ಆ ಪ್ರಕಾರವೇ ನೀವು ಇಲ್ಲಿಗೆ ಸೇರಿರುವಿರಿ. ಇದು ಭೂಲೋಕದಲ್ಲಿಯೇ ಅತ್ಯಂತ ಪವಿತ್ರವಾದ ಸಿದ್ಧಕ್ಷೇತ್ರ. ಸಹಸ್ರಾರು ವರ್ಷಗಳಿಂದ ಅನೇಕರು ತಮ್ಮ ತಮ್ಮ ಸಾಧನೆಗಳಲ್ಲಿನ ಲೋಪಗಳನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದು ಸಾಧನೆಗಳನ್ನು ಮಾಡಿ ದಿವ್ಯತ್ವವನ್ನು ಹೊಂದಿ ಹೊರಡುತ್ತಿರುತ್ತಾರೆ. ಇನ್ನು ನಿಮ್ಮ ಆಗಮನದೊಂದಿಗೆ ಈ ಕ್ಷೇತ್ರದ ಶಕ್ತಿಯು ದ್ವಿಗುಣಗೊಳ್ಳುತ್ತದೆ ಎಂದು ಹೇಳಿದಾಗ ಶ್ರೀಪಾದರು, ಮಹಾನುಭಾವರೇ, ಜ್ಞಾನಸ್ವರೂಪರೇ, ನಿಮ್ಮ ಸಂಕಲ್ಪವಿಲ್ಲದಿದ್ದರೆ
ಯಾವ ಕಾರ್ಯವೂ ಸಫಲವಾಗುವುದಿಲ್ಲ. ನೀವು ನನ್ನ ಜೊತೆಗಿದ್ದರೆ ಪರಮೇಷ್ಠಿಯ ಸಂಕಲ್ಪದ ಪ್ರಕಾರ ಮಾನವರನ್ನು ಧರ್ಮದ ಕಡೆಗೆ ತಿರುಗಿಸಿ ಜಾಗೃತಗೊಳಿಸಬಲ್ಲೆವು ಎಂದು ಹೇಳಲು ಅಸ್ತೂ ಅಸ್ತೂ ಎನ್ನುತ್ತಾ ಶ್ರೀ ಗಣೇಶರು ಅದೃಶ್ಯರಾದರು. ಶ್ರೀಪಾದರು ತಮ್ಮ ನಿತ್ಯಾನುಷ್ಠಾನಕ್ಕಾಗಿ ಶ್ರೀ ಸಹಜ ಗಣಪತಿಗೆ ಅಭಿಮುಖವಾಗಿ ಪೂರ್ವದ ಕಡೆಗೆ ತಿರುಗಿ ಅಲ್ಲಿದ್ದ ವಿಶಾಲವಾದ ಬಂಡೆಯ ಬಳಿಯಲ್ಲಿ ನಿಂತರು. ಶ್ರೀಪಾದರು ಸಹಜ ಗಣಪತಿ ಸ್ವಾಮಿಯವರೊಂದಿಗೆ ಮಾತನಾಡಿದ ನಂತರ ಸೂರ್ಯ ನಮಸ್ಕಾರಗಳನ್ನು ನಿತ್ಯಾನುಷ್ಠಾನಗಳನ್ನು ಮಾಡುತ್ತಿರಲು ಆ ನದಿ ತೀರದ ಪ್ರಕೃತಿಯು ಆನಂದ ಪರವಶವಾಯಿತು. ಹಕ್ಕಿಗಳ ಚಿಲಿಪಿಲಿ ಧ್ವನಿಯಿಂದ ಆ ಪ್ರದೇಶವೆಲ್ಲವೂ ಪ್ರತಿಧ್ವನಿಸತೊಡಗಿತು. ಭೂಮಾತೆಯು ಪುಳಕಿತಳಾಗಿ ತನ್ನನ್ನು ಉದ್ಧರಿಸಲು ದೇವದೇವನು ಪುನಃ ಭೂಮಿಯ ಮೇಲೆ ಅವತರಿಸಿರುವುದರಿಂದ ವಾತಾವರಣವೆಲ್ಲ ಎಷ್ಟೋ ಆಹ್ಲಾದಕರವಾಗಿ ಮಾರ್ಪಟ್ಟಿತು. ಸಕಲ ಪ್ರಾಣಿ ಪಕ್ಷಿಗಳ ಓಡಾಟದಿಂದ ಆ ಪ್ರದೇಶವೆಲ್ಲವೂ ಕಂಗೊಳಿಸತೊಡಗಿತು. ನಿತ್ಯಾನುಷ್ಠಾನವನ್ನು ಮುಗಿಸಿಕೊಂಡು ನದಿಯ ದಂಡೆಗೆ ಬಂದು ನಿಂತುಕೊಂಡು ಸುತ್ತಲೂ ನೋಡುತ್ತಾ ಏನೋ ಸನ್ನೆಗಳನ್ನು ಮಾಡುತ್ತಾ ಒಂದು ಸಲ ಆಕಾಶವನ್ನು ಒಂದು ಸಲ ಭೂಮಿಯನ್ನೂ ನೋಡಿ ಮುಗುಳ್ನಗೆಯಿಂದ ತಲೆಯಾಡಿಸುತ್ತಾ ಮುಂದಕ್ಕೆ ಸಾಗಿದರು. ಹತ್ತಿರವಿದ್ದ ಅರಳಿ ಮರವನ್ನು ನೋಡಿದರು. ಶ್ರೀಪಾದರು ಆ ಪ್ರದೇಶವನ್ನೆಲ್ಲ ನೋಡುತ್ತಾ ಕುಳಿತುಕೊಳ್ಳಲು ಅನುಕೂಲವಾಗಿರುವ ಬಂಡೆಯೊಂದನ್ನು ವೀಕ್ಷಿಸಲು ಅವರ ಸಂಕಲ್ಪಾನುಸಾರವಾಗಿ ಆ ಬಂಡೆಯು ಆ ಅರಳಿ ಮರದ ನೆರಳಿಗೆ ಸೇರಿತು. ಅವರ ಮನೋಭಾವವನ್ನು ಅನುಸರಿಸಿ ವ್ಯಾಘ್ರಜಿನವು ಆ ಬಂಡೆಯ ಮೇಲೆ ಪ್ರಕಟವಾಗಿರಲು ಅವರು ಅದರ ಮೇಲೆ ಆಸೀನರಾದರು. ಅಷ್ಟರಲ್ಲಿ ಅಲ್ಲಿರುವ ವಿಷಸರ್ಪಗಳು, ಕ್ರೂರ ಮೃಗಗಳು, ಯೋಗಿಗಳು, ಮಹಾತ್ಮರು, ಋಷಿಗಳು, ಮುನಿಗಳು, ಸಿದ್ಧರು ಮೊದಲಾದವರೆಲ್ಲರೂ ಶ್ರೀಪಾದರ ಸನ್ನಿಧಾನವನ್ನು ಸೇರಿಕೊಂಡರು. ಅವರೆಲ್ಲರೂ ಶ್ರೀಪಾದ ಸ್ವಾಮಿಯವರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ಅವರ ಅನುಗ್ರಹ ಭಾಷಣಕ್ಕಾಗಿ ಕಾಯುತ್ತಿದ್ದರು. ಮೊದಲು ಶ್ರೀಪಾದರು ಅಲ್ಲಿ ಸೇರಿದ್ದ ಕ್ರೂರ ಮೃಗಗಳನ್ನು ಮತ್ತು ವಿಷಸರ್ಪಗಳನ್ನು ನೋಡಿ, ನೀವು ನನ್ನ ದರ್ಶನಕ್ಕೆ ಗುಪ್ತವಾಗಿ ಬರಬೇಕು. ಹೀಗೆ ಬಂದರೆ ನನ್ನ ಕಾರ್ಯಕ್ರಮಕ್ಕೆ ತೊಂದರೆಯುಂಟಾಗುವುದು. ಆದುದರಿಂದ ನೀವು ಇಲ್ಲಿಗೆ ಸೇರುವವರಿಗೆ ಎಂತಹ ಅಸೌಕರ್ಯವನ್ನು ಕಲ್ಪಿಸಬಾರದು ಎಂದು ಆಜ್ಞಾಪಿಸಿದರು. ಹಾಗೆಯೇ ಅಲ್ಲಿ ನೆರೆದಿದ್ದ ಮಹಾತ್ಮರೊಂದಿಗೆ ನೀವು ನಿಮ್ಮ ನಿಮ್ಮ ಸಾಧನೆಗಳನ್ನು ಮುಂದುವರಿಸಿರಿ, ನಿಮಗೆ ಸಕಲ ಶುಭಗಳು ಉಂಟಾಗುತ್ತವೆ. ಸದ್ಗುರುವಿನ ಅನುಗ್ರಹವು ಎಲ್ಲ ಸಮಯದಲ್ಲಿಯೂ ನಿಮಗಿರುತ್ತದೆ ಎಂದರು. ಪಂಚದೇವ ಪಹಾಡ್ ಗ್ರಾಮಕ್ಕೆ ಹೋಗಿ ಭಿಕ್ಷೆಯನ್ನು ಮಾಡಿ ಪುನಃ ನದೀ ತೀರಕ್ಕೆ ಬಂದು ಸ್ವಲ್ಪ ಸಮಯ ಅರಳಿ ಮರದ ನೆರಳಿನಲ್ಲಿ ವಿಶ್ರಾಂತರಾಗಿ ಕೂಡಲೇ ಕುರುವಪುರವನ್ನು ಸೇರಿದರು. ಶ್ರೀಪಾದ ಸ್ವಾಮಿಗಳ ಲೀಲೆಗಳು ಅನಂತವಾದವುಗಳು. ಅವರ ದರ್ಶನ ಭಾಗ್ಯವೇ ಒಂದು ಲೀಲೆ. ಶ್ರೀ ಸ್ವಾಮಿಯವರ ದರ್ಶನ ಮಾತ್ರದಿಂದಲೇ ಕರ್ಮವು ಧ್ವಂಸವಾಗುವುದು. ಸಹಜ ಗಣಪತಿಯು ನೆಲೆಸಿರುವ ಸ್ವಯಂಭೂ ಕ್ಷೇತ್ರವಿದು. ಶ್ರೀ ಮಹಾಗಣಪತಿಯ ಸಂಕಲ್ಪಾನುಸಾರವಾಗಿ ಶ್ರೀಪಾದರು ತಮ್ಮ ಲೀಲೆಗಳನ್ನು ಪ್ರದರ್ಶಿಸುವ ಪ್ರದೇಶವಾಗಿ ಪಂಚದೇವ್ ಪಹಾಡ್ ಗ್ರಾಮದ ಕೊನೆಯ ಜಾಗವನ್ನು ತಮ್ಮ ಸ್ಥಳವನ್ನಾಗಿ ಮಾಡಿಕೊಂಡು ಅನೇಕಾನೇಕವಾದ ಲೀಲೆಗಳನ್ನು ನಡೆಸಲು ತನ್ಮೂಲಕ ಮಾನವರನ್ನು ಧರ್ಮ ಮಾರ್ಗದಲ್ಲಿ ನಡೆಸಲು ಅವರು ಸಂಕಲ್ಪಿಸಿದರು ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ತಿಳಿಸಿ, ಶ್ರೀಪಾದ ಶ್ರೀ ವಲ್ಲಭ ಸ್ವಾಮಿಯವರು ಕಾರ್ತೀಕ ಹುಣ್ಣಿಮೆಯ ರಾತ್ರಿಗೆ ನಿವೃತ್ತಿ ಸಂಗಮದಲ್ಲಿದ್ದು ಮರುದಿನದಂದು ಶ್ರೀ ಕ್ಷೇತ್ರ ಕುರುವಪುರವನ್ನು ಸೇರಿದರು. ಕೃಷ್ಣ ಪಕ್ಷದ ಬಿದಿಗೆಯಂದು ಸಹಜ ಗಣಪತಿಯು ನೆಲೆಸಿರುವ ಇಂದಿನ ಶ್ರೀಪಾದ ಶ್ರೀ ವಲ್ಲಭಾಪುರದ ಪವಿತ್ರವಾದ ಭೂಮಿಯ ಮೇಲೆ ಹೆಜ್ಜೆಯನ್ನಿಟ್ಟರೆಂದು ತಿಳಿಯುತ್ತದೆ. ಈ ಪುಣ್ಯ ಭೂಮಿಯ ಮೇಲೆ ಈಗಲೂ ಸಹ ಅನೇಕ ಮಂದಿ ಯೋಗಿಗಳು ಅದೃಶ್ಯವಾಗಿದ್ದುಕೊಂಡು
ತಮ್ಮ ತಪಸ್ಸನ್ನು ಮುಂದುವರಿಸುತ್ತಲೇ ಇದ್ದಾರೆ. ಆದುದರಿಂದಲೇ ಈ ಕ್ಷೇತ್ರದಲ್ಲಿ ಯಾರಾದರೂ ಅಸಭ್ಯತೆಯಿಂದಾಗಲಿ ಅಧರ್ಮದಿಂದಾಗಲಿ ಪ್ರವರ್ತಿಸಿದರೆ ಆ ಮಹಾತ್ಮರೇ ಶಿಕ್ಷೆಗೆ ಒಳಪಡಿಸುತ್ತಾರೆ. ನಾವು ಅವರನ್ನು ಏನೂ ಬೈಯುವ ಅವಶ್ಯಕತೆಯಿಲ್ಲ. ಅವರ ಕರ್ಮವು ಮಾತ್ರ ಅವರನ್ನು ಶಿಕ್ಷಿಸುವಂತೆ ಪೂರ್ವದಲ್ಲಿಯೇ ಏರ್ಪಾಟಾಗಿದೆ ಎಂದು ಹೇಳಿದರು. ಶ್ರೀ ಬಾಬಾಜಿಯವರು ನಮ್ಮ ಕಣ್ಣೆದುರಿಗೆ ತಪ್ಪು ಮಾಡಿದವರನ್ನು ಕ್ಷಮಿಸುತ್ತಿದ್ದಾರೆಂದರೆ ಇದೇ ಅದಕ್ಕೆ ಮೂಲ ಕಾರಣ. ಮೇಲಿನವರು ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಅವರಿಗೆ ಕೊಡಬೇಕಾದ ಅನುಭವವನ್ನು ಅವರಿಗೆ ಕೊಡುತ್ತಾರೆ ಎಂದು ಅಂದುಕೊಂಡೆವು ನಾವು. ಆದರೆ ಬಾಬಾಜಿಯವರ ಕ್ಷಮಾಗುಣದ ವೈಭವವು ಇತ್ತೀಚೆಗೆ ನನಗೆ ಅರಿವಾಯಿತು. ಅದೇನೆಂದರೆ, ತಪ್ಪು ಮಾಡಿದ ವ್ಯಕ್ತಿಯು ಅವನೇ ಎಂದು ಹೇಳಿದರೂ ಸಹ ಅವನನ್ನು ದಂಡಿಸುವ ಬದಲು ಶ್ರೀ ಬಾಬಾಜಿಯವರು, ಓ ದತ್ತಾತ್ರೇಯ ಸ್ವಾಮಿಯೇ, ಈ ತಪ್ಪಿನಿಂದ ಅವನಿಗೆ ಉಂಟಾಗುವ ದುಃಖವನ್ನು ಪಾಪವನ್ನು ನಿವಾರಿಸು ತಂದೆ ಎನ್ನುತ್ತಾ ಪ್ರಾರ್ಥಿಸುತ್ತಿದ್ದಾರೆ. ನಮ್ಮನ್ನೂ ಸಹ ಹಾಗೆಯೇ ಮಾಡುವಂತೆ ಆದೇಶಿಸಿದ್ದಾರೆ. ಇದನ್ನು ಕೇಳಿದೊಡನೆಯೇ ಆಶ್ಚರ್ಯವೆನ್ನಿಸುತ್ತದೆ. ಆದರೆ ಶ್ರೀಪಾದರ ದಿವ್ಯ ಪ್ರಣಾಳಿಕೆಯಲ್ಲಿ ಇದೂ ಒಂದು ಸೂತ್ರವೆಂದು ವಿವರಿಸಲ್ಪಟ್ಟಿದೆ. ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಭಜೆ. ಇಲ್ಲಿಗೆ 11ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.